ಆಲ್ರೆಡಿ ಅವತ್ತೇನು ನಡೆದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಮನೆಯಲ್ಲಿದ್ದು ಸುಮಾರು ರವಿವಾರ 5 ಗಂಟೆ ಸುಮಾರಿಗೆ ನಮಗೊಂದು ಕಾಲ್ ಬರುತ್ತೆ. ಅಲ್ಲಿ ರಸ್ತೆ ಅಗಿತಾ ಇದ್ದಾರೆ ಅಂತ. ಸೊ ನಾನು ಫಾದರ್ ಅಲ್ಲಿ ಹೋದಾಗ ಆಲ್ರೆಡಿ ಅಲ್ಲಿ ರೈತರ ಜೊತೆಗೆ ಅವರು ಗಲಾಟೆ ಶುರು ಹಚ್ಕೊಂಡಿದ್ರು. ಆಗ ನಾನು ವಿಡಿಯೋ ಮಾಡೋಣ ಅಂತ ನಾವು ವಿಡಿಯೋ ಮಾಡೋಕ್ಕೆ ಹೋದಾಗ ಸಡನ್ನಾಗಿ ಅಲ್ಲಿ ಸುಮಾರು ಅವರೊಂದು 8 ಜನ ಇದ್ದರು. ಅದರಲ್ಲಿ 3 ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಫಾದರ್ಗೆ ಹೇಗೆ ಹಾಗೆ ಹೊಡಿತಾ ಇದ್ರು. ನಾನು ಅವ್ರಿಗೆ ಬಿಡಿಸ್ಕೊಳ್ಳೋಕ್ಕಂತ ಹೋದಾಗ ನನ್ನ ಸೀರೆ ಎಲ್ಲ ಜಗ್ಗಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಆ ವಿಷಯ ಎಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಮತ್ತು ಈ ರೀತಿ ಹೊಡೆದಿದ್ದಾರಲ್ಲ, ಇವನ್ ನನ್ನ ಕಿವಿ ಓಲೆ ಗಿಡ ಕಿತ್ಕೊಂಡು ಆ ಹೊಲದಲ್ಲಿ ಬಿದ್ದಿದೆ. ಮತ್ತು ನನ್ನ ಕೂದಲೆಲ್ಲ ಜಗ್ಗಾಡಿ, ನನ್ನ ಸಾರಿ ಎಲ್ಲ ಜಗ್ಗಾಡಿ ಹೊಡೆದಿದ್ದಾರೆ. ಆಗ ನಾವು ನನ್ನ ಕೈಯೆಲ್ಲ ತಿರುವಾಡಿ, ನನ್ನ ಕೈ ಬೆರಳೆಲ್ಲ ಡ್ಯಾಮೇಜ್ ಆಗಿದೆ. ಬೆನ್ನಲ್ಲಿ ಹೊಡೆದಿರೋದ್ರಿಂದ ನನ್ನ 2 ಶೋಲ್ಡರ್ಸ್ ಮತ್ತು ನೆಕ್ಕಿನ ನರ್ವ್ಸ್ಗಳೆಲ್ಲ ಡ್ಯಾಮೇಜ್ ಆಗಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಹಾಸ್ಪಿಟಲ್ಗೆ ಮತ್ತು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಅಂತ ಹೋಗ್ತೀವಿ. ಅಲ್ಲಿ ನಮಗೆ MLC ಮಾಡಲಿಕ್ಕೆ ಹೇಳ್ತಾರೆ. ಆಗ ನಾವು ರಿಟರ್ನ್ ಮತ್ತೆ ನಾವು ಹಾಸ್ಪಿಟಲ್ಗೆ ಹೋದರೆ, ನಾವಲ್ಲಿ ಹಾಸ್ಪಿಟಲ್ಗೆ ಇನ್ನೂ ರೀಚ್ ಆಗಿಲ್ಲ. ಅಲ್ಲಿ ಕೂಡ ಸಂಡೇ ಇರೋದ್ರಿಂದ ಡಾಕ್ಟರ್ಸ್ ಇರಲಿಲ್ಲ. ನಾವು ರೀಚ್ ಆದ ಮುಂಚೆನೇ ಮತ್ತೆ ಅಲ್ಲಿ ಎಲ್ಲ ದಂಡು ಕಟ್ಕೊಂಡವರೆಲ್ಲ ಅಲ್ಲಿ ಬಂದಿದ್ದಾರೆ. ಅಲ್ಲಿ ಬಂದು ನೀವು ಹೊರಗೆ ಬೀಳಿ, ನಾವು ನೀವು ಕೊಲೆ ಮಾಡಿನೇ ಇಲ್ಲಿಂದ ಹೋಗೋದು ಅಂತ ಹೇಳ್ಕೊಂಡು ಕೂತಿದ್ದಾರೆ. ಅಲ್ಲಿರೋ ವ್ಯಕ್ತಿಗಳು ನಮ್ಮನ್ನು ಒಳಗಡೆ ರೂಮಲ್ಲಿ ಹಾಕಿ ಲಾಕ್ ಮಾಡ್ತಾರೆ. ಅದಾದ ನಂತರ ನಾವು 118ಗೆ ಕಾಲ್ ಮಾಡಿ ರಕ್ಷಣೆಯನ್ನು ಕೇಳ್ತೀವಿ. ಜೊತೆಗೆ ಇಷ್ಟು ಅವಾಚ್ಯ ಶಬ್ದಗಳಿಂದ ಬೈದು ಅವರು ನಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಕೂಡ ಹಾಕ್ತೀವಿ ಅಂತ ಧಮಕಿ ಕೊಡೋದು, ನಿಮ್ಮನ್ನು ಕೊಲೆ ಮಾಡಿನೇ ನಾವು ಇಲ್ಲಿಂದ ಹೋಗೋದು ಅಂತ ನಿಂತ್ಕೊಂಡ್ರು. ನಾವಿಬ್ಬರೇ ಇರೋದ್ರಿಂದ, ಹಾಸ್ಪಿಟಲಲ್ಲಿ ಕೂಡ ಒಬ್ಬನೇ ಮನುಷ್ಯ ಇರೋದ್ರಿಂದ ಅವರು ನಮಗೆ ಒಂದು ರೂಮಲ್ಲಿ ಹಾಕಿ ಬಚ್ಚಿಟ್ರು. ಈವನ್ ನೀವು ಅಲ್ಲಿ CC ಕ್ಯಾಮ್ರಾ ಫೋಟೇಜಸ್ಗಳನ್ನು ನೋಡ್ಬೋದು. ಅದಾದ ನಂತರ 118ಇಂದ ನಮಗೆ ಪ್ರೊಟೆಕ್ಷನ್ ಬರುತ್ತೆ. ಆ ಜೀಪಲ್ಲಿ ನಮ್ಮನ್ನು ತಂದು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ. ನನ್ನ ಪರಿಸ್ಥಿತಿ ತುಂಬ ಹದಗೆಟ್ಟಿರೋದ್ರಿಂದ ಇಮಿಡಿಯೇಟ್ಲಿ ನನಗೆ ಹಾಸ್ಪಿಟಲ್ಗೆ ಬೆಳಗಾವಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಎಲ್ಲ ಅವ್ರು ಅಬ್ಸರ್ವೇಷನ್ ಮಾಡಿ ನನಗೆ ಟ್ರೀಟ್ಮೆಂಟ್ ಕೊಟ್ಟು ಹೈಯರ್ ಇನ್ವೆಸ್ಟಿಗೇಷನ್ಗೋಸ್ಕರ ಹುಬ್ಳಿಯ KMCಗೆ ರೆಫರ್ ಮಾಡ್ತಾರೆ. ನಾನು ಅಲ್ಲಿ ಅಡ್ಮಿಟ್ ಆಗಿ ಇದೆಲ್ಲ ತೋರಿಸ್ಕೊಂಡು ಅಲ್ಲಿಂದ ನಿನ್ನೆ ತಾನೇ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದೀನಿ. ಗೊತ್ತಿಲ್ಲ ಹಿಂದೆ ಏನೇನು ಆಗಿದೆ ಅಂತ ಇಡೀ ಊರ ಜನಕ್ಕೆಲ್ಲ ಗೊತ್ತಿದೆ. ಕಷ್ಟಪಟ್ಟು ನಾವು ಶಾಲೆ ಮಾಡಿದ್ದೀವಿ, ಅದು ಗೊತ್ತಿದೆ. ಶಾಲೆ ಮೊದಲು ಬಂದಿದೆಯಾ, ಫ್ಯಾಕ್ಟ್ರಿ ಮೊದಲು ಬಂದಿದೆಯಾ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಇದು ಯಾವುದೋ ಮುಚ್ಚಿಕದ್ದು ಮಾಡಿರುವಂಥದ್ದಲ್ಲ. ದಯವಿಟ್ಟು ಯಾರು ಮೊದಲು ಬಂದಿದ್ದೀವಿ, ಯಾರು ಮಾಡಿದ್ದಾರೆ, ಅಥವಾ ಅವರ ನಾವು ಅನ್ನೋದನ್ನು ನೀವು ಹೇಳಬೇಕು. ಇವಾಗ ನಾವು ಜಾರಕಿಹೊಳಿ ಸರ್ ಕೂಡ ಫೋನ್ ಮಾಡ್ತಾಯಿದ್ವಿ. ಆದರೆ ಆ ಜನ ಹೇಳ್ತಾರೆ ನಮಗೆ, ಜಾರಕಿಹೊಳಿಗೆ ಯಾರು ಬೇಕಾದರೂ ಫೋನ್ ಮಾಡಿ ಅವರೇ ನಮಗೆ ಈ ಹೊಡಿಲಿ ಬಿಡ್ರಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ ಯಾರ್ಯಾರು ಇದರಲ್ಲಿದ್ದಾರೆ ಅಂತ. ಬಟ್ ಸಫರ್ ಆಗ್ತಿರೋದಂತೂ ನಾವು. ಇದಕ್ಕೆ ಮುಂದಿನ ಆ್ಯಕ್ಷನ್ ನೀವೆಲ್ಲ ಏನು ತಗೊಳ್ಳಿ. ಇಷ್ಟು ಜನ ನಮ್ಮ ಪೇರೆಂಟ್ಸು, ನಮ್ಗೆ ಗೊತ್ತಿರೋರು, ಇಡೀ ಕುರ್ಚಿ ಊರಿನ ಜನ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೆಲ್ಲ ನಾನು ತುಂಬ ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.